ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ. ರೈತರ ಬಹುದೊಡ್ಡ ಕ್ರಾಂತಿಕಾರಿ ಚಳುವಳಿಗೆ ನಿನ್ನೆ ರಾಜ್ಯ ಸರ್ಕಾರ ಸ್ಪಂದನೆಯನ್ನ ಮಾಡಿ ಏನು ರೈತರ ಬೇಡಿಕೆ ಇತ್ತು 3500 ಇಡೀ ರಾಜ್ಯ ವ್ಯಾಪ್ತಿ ಕಬ್ಬು ಬೆಳೆಗಾರರಿಗೆ ದರವನ್ನ ನಿಗದಿ ಮಾಡ್ಬೇಕಂತ ಹೇಳಿ ಸರ್ಕಾರ 3300 ಒಪ್ಕೊಂಡು ಅದನ್ನ ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಅದರ ಜೊತೆ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ ಎಲ್ಲೂ ಕೂಡ ಇದರ ಮಿತಿಯನ್ನ ಮಾಡಕ್ ಹೋಗ್ಬೇಡ್ರಿ. ಎಲ್ಲೂ ಕೂಡ ಈ ಕೆಲವೊಂದು ಕಡೆ 11.5 ಇದನ್ನಿದ್ದಂಥವ್ರಿಗೆ ಮಾತ್ರ ಈ ರೀತಿ ನಾವು 3300 ಕೊಡ್ತೀವಂತ ಏನು ಈ ಹೇಳಿಕೆಯನ್ನ ಕೊಟ್ಟಿದ್ರ, ಅದು ಸಂಪೂರ್ಣವಾಗಿ ರಾಜ್ಯ ವ್ಯಾಪ್ತಿ ಅನ್ವಯ ಆಗ್ಬೇಕು. ಎಲ್ಲಾ ರೈತರಿಗೂ ಕೂಡ 3300 ದರನ ಸಿಗ್ಬೇಕು. ಈ ಒಂದು ಹೋರಾಟಕ್ಕೆ ಬಹುದೊಡ್ಡ ನಮ್ಮ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟವನ್ನ ತಗೊಂಡೋಗಿರುವಂತ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ವಿಶೇಷವಾದಂತ ಧನ್ಯವಾದಗಳನ್ನ ಸಲ್ಲಿಸಿ, ಮತ್ತೆ ನಾಡಿನ ರೈತರ ಪರವಾಗಿ ಹೋರಾಟ ಮಾಡಿರುವಂತ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೂ ಮತ್ತು ನಾಡಿನ ರೈತರಿಗೂ ವಿಶೇಷವಾದಂತ ಅಭಿನಂದನೆಗಳನ್ನ ಹೇಳಿ, ನಮ್ಮ ಈ ಹೋರಾಟಕ್ಕೆ ಸ್ಪಂದಿಸಿರುವಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ಸಚಿವರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಿ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಈ ಏನು ರೈತ ಪರ ಹೋರಾಟಕ್ಕೆ ಸಿಕ್ಕಿರುವಂತ ಈ ಜಯಕ್ಕ ನಾವೆಲ್ಲ ಕೂಡ ವಿಜಯೋತ್ಸವವನ್ನ ಆಚರಿಸ್ತಾ ಇದ್ದೀವಿ. ಅದೇ ತರನಾಗಿ ನಾನು ಹೇಳಿದಾಗೆ ಇಡೀ ರಾಜ್ಯ ವ್ಯಾಪ್ತಿ ಈ ಸರಿಸಮಾನವಾಗಿ ಎಲ್ಲರಿಗೂ ಕೂಡ 3300 ಬೆಲೆ ಸಿಗಬೇಕು ಅಂತ ಹೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಆಗ್ಬಾರ್ದು, ಒಂದ್ ಕಡೆ ಬೆನ್ನೆ ಒಂದ್ ಕಡೆ ಸುಣ್ಣ ಅಂತದಾಗ್ಬಾರ್ದು. ಇಲ್ಲಿ 3300 ಕೊಟ್ಟು ತೂಕದೊಳಗಡೆ ಈ ಮೋಸ ಯಾವುದೇ ಕಾರಣಕ್ಕೆ ರೈತರಿಗೆ ಆಗ್ಬಾರ್ದು. ಯಾಕಂದ್ರ ಪ್ರಾಮಾಣಿಕವಾಗಿ ಬೆಳೆದಿರುವಂತ ಕಬ್ಬನ್ನ ಆ ಕಬ್ಬು ಒಂದು ಬರ್ಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಇರ್ತದ. ಅದ್ರೊಳಗ ಏನಾದ್ರೂ ತೂಕದೊಳಗೆ ಏನಾದ್ರೂ ಮೋಸ ಹೊಡಿತಂದ್ರೆ ನೇರವಾಗಿ ರೈತನ ಹೊಟ್ಟೆ ಮೇಲೆನೆ ಹೊಡೆದಂಗ ರೈತಗೆ ಬಹಳ ದೊಡ್ಡ ನಷ್ಟ ಆಗ್ತದ. ದಯವಿಟ್ಟು ಕಾರ್ಖಾನೆ ಎಲ್ಲಾ ಮಾಲೀಕರಲ್ಲಿ, ಕಾರ್ಖಾನೆ ಆಡಳಿತ ಮಂಡಳಿಗಳಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ತೂಕದಲ್ಲಿ ಮೋಸವನ್ನ ಆಗಬಾರ್ದು. ಅದೇನಾದ್ರೂ ಆಗಿದ್ದೆ ಅದಲ್ಲಿ ಈ ಕಂಡಂತ ನಾಡಿಗೆ ದೊಡ್ಡ ಚಳುವಳಿಯನ್ನ ನೋಡ್ಬೇಕಾಗತ್ತೆ. ಹಾಗಾಗಬಾರ್ದು. ಎಲ್ಲರೂ ಕೂಡ ಸರಿಸಮಾನವಾಗಿ ಎಲ್ಲೂ ಮೋಸ ಆಗದೆ ರೈತರಿಗೆ ಪ್ರಾಮಾಣಿಕವಾಗಿ ದರ ಮತ್ತು ಅವರ ಕಷ್ಟಪಟ್ಟ ಬೆಳೆದಿರುವಂತ ಕಬ್ಬಿಗೆ ಯೋಗ್ಯವಾದಂತ ಬೆಲೆ ಸಿಗ್ಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಸೂಕ್ತ ಸರ್ಕಾರದ ಜನಪ್ರತಿನಿಧಿಗಳಲ್ಲಿ ಹೋಗಿ ಏನು ಇದು ಬೆಳಗಾವಿಗೆ 3300 ಇಡೀ ರಾಜ್ಯಕ್ಕೆ ಸಿಗ್ಬೇಕಂತ ನಾವೇನ್ ಹೇಳಿದೀವಲ್ಲ, ಅಲ್ಲೂ ಕೂಡ ಅವರ ಏನು ಸಮಸ್ಯೆ ಇದೆ ಆದಷ್ಟು ಬೇಗ ಅದು ಸರ್ಕಾರ ಸಮಸ್ಯೆಗೆ ಸ್ಪಂದಿಸಿ ಸೂಕ್ತವಾದಂತ ಪರಿಹಾರನ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ.